ನಮಸ್ಕಾರ ರೀ ಎಲ್ಲರಿಗೆ ವೈಶ್ಯೂಸ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೆ ನಾನಿವತ್ತು ಭಾಳ ಮೃದುವಾಗಿರುವಂಥ ಉತ್ತರ ಕರ್ನಾಟಕ ಸೈಡ ಮಾಡುವಂಥ 4 ಪದರಿನ ಚಪಾತಿ ಶೇರ್ ಮಾಡಕತ್ತೀನಿ ನೋಡ್ರಿ. ಈ ಚಪಾತಿ ಬಿಜಾಪುರ ಕಡೆ ಭಾಳ ಮಾಡ್ತಾರೆ. ಇವು ಚಪಾತಿ ಈಗ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ಸಾನಿಸ್ಕೊಂಡು ತೊಗೊಂಡಿನಿ ನೋಡ್ರಿ. ಅಂದರೆ ಜರಡಿ ಹಿಡ್ಕೊಳ್ಳೋದು ಅಂತಿರಲ್ಲ ಹಂಗೆ ಜರಡಿ ಹಿಡ್ಕೊಂಡು ತೊಗೊಂಡೇನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ಇದೆಲ್ಲ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತ ನಾದ್ಕೋಬೇಕು ನೋಡ್ರಿ. ಒಮ್ಮೆ ಜಾಸ್ತಿ ನೀರು ಹಾಕಿಟ್ಟು ಕಲಿಸ್ಬಾರ್ದ್ರಿ. ಹಂಗೆ ಮಾಡೋದ್ರಿಂದ ಹಿಟ್ಟು ಸರಿಯಾಗಂಗಿಲ್ಲ, ಚಪಾತಿ ಸರಿಯಾಗಿ ಬರೋಂಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಂತ ಹದ ಬರೋ ಮಟನೂ ಹಿಟ್ಟು ಚೆಂದಾಗೆ ಮೆತ್ತಗೆ ನಾದ್ಕೊಂಡು ತೊಗೋಬೇಕು ನೋಡ್ರಿ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನೆನೆ ಹಾಕ್ಬಿಡೋಣ. ಈಗ ಹಿಟ್ಟು ನೆನೆದೈತೆ ನೋಡ್ರಿ. ನಾನಿಲ್ಲಿ ಚಪಾತಿ ಮಾಡೋಕೆ ಉತ್ತರ ಕರ್ನಾಟಕ ಸೈಡ ಇಂಥದ್ದು ಚಪಾತಿ ಸೀಟ ಯೂಸ್ ಮಾಡ್ತಾರೆ ರೀ. ಇದನ್ನು ಬಳಸ್ತೀವಿ ನಾವು ಯಾವಾಗಲೂ ಚಪಾತಿ ಮಾಡೋಕೆ. ಇದ್ರ ಮ್ಯಾಗ ಮಾಡಕತ್ತೀನಿ ನೋಡ್ರಿ. ನಾನೀಗ ಇಲ್ಲಿ ಒಂದು ಉಳ್ಳಿ ತೊಗೊಂಡು ಒಂದು ಸ್ವಲ್ಪ ಹಿಟ್ಟಿನ್ಯಾಗ ಅದ್ಕೊಂಡು ತೊಗೋಬೇಕ್ರಿ. ಆಮ್ಯಾಗ ಇದನ್ನು ಒಂದು ಪೂರಿ ಸೈಜ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಿದ್ದಾದ್ಮ್ಯಾಗ ಇದಕ್ಕೆ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಮತ್ತೊಂದು ಸಲ ಇದನ್ನು ಹಿಟ್ಟಿನ್ಯಾಗ ಅದ್ಕೊಂಡು ತೊಗೋಬೇಕು. ಹಿಟ್ಟು ಹಚ್ಕೊಂಡು ತೊಗೊಂಡು ಮತ್ತು ಇದನ್ನು ಈ ಥರ ಮಡಚ್ಕೊಂಡು ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೊಂದು ಸ್ವಲ್ಪ ಇದನ್ನು ಹಿಟ್ಟಿನ್ಯಾಗ ಅದ್ಕೊಂಡು ತೊಗೋಬೇಕ್ರಿ. ಮತ್ತೊಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಇದನ್ನು ರೆಕ್ಟ್ಯಾಂಗಲ್ ಶೇಪ್ದಾಗ ಮಡ್ಚ್ಕೊಂಡು ತೊಗೊಂಡು ಲಟ್ಟಿಸ್ಕೊತ ಹೋಗ್ಬೇಕು ನೋಡ್ರಿ. ಈ ಥರ ಮತ್ತೊಂದು ಸಲ ಮೇಲೆ ಎಣ್ಣೆ ಹಚ್ಚೋದ್ರಿಂದ ಇದು ತೆಳಗದ ಸೀಟಿಗೆ ತಗಡಂತೀವಿ ನಾವು. ಆ ತಗಡಿಗೆ ಇದು ಅಂಟ್ಕೊಳಂಗಿಲ್ಲ. ಈ ಥರ ಬರೀ ದಂಡಿಗೆಲ್ಲ ಲಟ್ಟಿಸ್ಕೊತ ಹೋಗ್ಬೇಕು ನೋಡ್ರಿ. ಸೈಡೆಲ್ಲ ಲಟ್ಟಿಸ್ಕೊತ ಹೋದ್ರೆ ಆಯಿತು ಚಪಾತಿ. ನಡ್ಕ ಜಾಸ್ತಿ ಇದನ್ನು ತಿದ್ದಬಾರ್ದು. ಆ ಥರ ತಿದ್ದೋದ್ರಿಂದ ಚಪಾತಿ ತೆವಿ ಒಳಗೆ ಬೇಯೋಗ ಉಬ್ಬಂಗಿಲ್ಲ ಮತ್ತು ಮೆತ್ತಗಾಗಂಗಿಲ್ಲ. ಬರೀ ದಂಡಿ ಎಲ್ಲ ತಿದ್ಕೊತ ಹೋಗಬೇಕು. ದಂಡಿ ಲಟ್ಟಿಸೋದ್ರಿಂದ ಚಪಾತಿ ಭಾಳ ಮಸ್ತ್ ಆಕಾವು ಮತ್ತು ಭಾಳ ದಿಪ್ಪನೂ ಹೋಗಂಗಿಲ್ಲ, ಭಾಳ ತೆಳ್ಳಗೂ ಹೋಗಂಗಿಲ್ಲ. ಈ ಥರ ಲಟ್ಟಿಸ್ಕೊಂಡು ತೊಗೋಬೇಕು. ಈಗ ಪೂರ್ತಿ ಲಟ್ಸಿದ್ದ ಆಗೈತೆ ನೋಡ್ರಿ. ಇಲ್ಲೇ ತೆವಿನೂ ಕಾದೈತಿ. ಈಗ ತೆವಿ ಮ್ಯಾಗ ನಿಧಾನವಾಗಿ ಇದನ್ನು ಹಾಕೋಬೇಕು ನೋಡ್ರಿ. ಈ ಥರ ತೆಳಗೆ ಎಣ್ಣೆ ಹಚ್ಚೋದ್ರಿಂದ ಏನೂ ಅಂಟ್ಕೊಳಂಗಿಲ್ಲ, ಸೀದಾ ಹಿಂಗೆ ಬರ್ತೈತಿ. ಈ ಥರ ತೆವಿ ಒಳಗೆ ಬಿಡೋದು ನೋಡ್ರಿ. ಈಗ ಇದಕ್ಕೆ ನಾವು ಎಣ್ಣೆ ಹಚ್ಚಿ ಲಟ್ಸಿದ್ರಿಂದ ಇದಕ್ಕೆ ಮ್ಯಾಗ ಎಣ್ಣೆ ಹಚ್ಚೋ ಅವಶ್ಯಕತೆ ಏನಿರಂಗಿಲ್ಲ. ಹಿಂಗಾಗಿ ಇದನ್ನು ನಾನು ಹಂಗೆ ಹೊಳ್ಳಿಸಿ ಹಾಕೊಳಕತ್ತೀನಿ ನೋಡ್ರಿ. ಈ ಥರ ಚೆಂದಾಗಿ 2 ಸೈಡ ಹೊಳ್ಳಿಸಿ ಹಾಕ್ಕೊಂತ ಇದನ್ನು ಬೇಯಿಸ್ಕೊಂಡು ತೊಗೋಬೇಕು ನೋಡ್ರಿ. ಈಗ ಚಪಾತಿ ಎಲ್ಲ ಬೇದು ರೆಡಿ ಆಗೈತೆ ನೋಡ್ರಿ. ಈಗ ಇದನ್ನು ತೆಗಿಯಾಕತ್ತೀನಿ ನೋಡ್ರಿ. ಈಗ ಚಪಾತಿ ರೆಡಿ ಆಗೈತಿ. ನಿಮ್ಮ ಕಡೆ ಇದು ಸೀಟ್ ಇರಲಿಲ್ಲ ಅಂತಂದ್ರೆ ನೀವು ಈ ಮಣಿ ಮ್ಯಾಗ ಲಟ್ಟಿಸ್ಕೋಬೋದು ರೀ. ಅಂದ್ರೆ ಇದು ಚಪಾತಿ ಮಣಿ ಮ್ಯಾಗನ ಲಟ್ಟಿಸ್ಕೋಬೋದು. ಈಗ ಅದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಇಲ್ಲಿ ಅದೇ ಥರ ಮೊದಲಿನ ಥರನ ಒಂದು ಉಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಹಿಟ್ಟಿನ್ಯಾಗ ಈ ಥರ ಅದ್ಕೊಂಡು ತೊಗೊಳಕತ್ತೀನಿ ನೋಡ್ರಿ. ಈ ಥರ ತೊಗೊಂಡು ಇದನ್ನು ಪೂರಿ ಸೈಜ್ ಇದನ್ನು ಲಟ್ಟಿಸ್ಕೊಂಡು ಇದಕ್ಕೂ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೊಂದು ಸಲ ಹಿಟ್ಟು ಹಚ್ಚಿದ್ರಿ. ಇದಕ್ಕೆ ಹಿಟ್ಟು ಹಚ್ಚಿ ಈ ಥರ ತೊಗೊಂಡು ಮೊದಲಿನಂಗೆ ಅದನ್ನು ಅದೇ ಥರ ಶೇಪ್ದಾಗನ ಮಡ್ಚ್ಕೊಂಡು ರೆಕ್ಟ್ಯಾಂಗಲ್ ಶೇಪ್ದಾಗ ಮಡ್ಚ್ಕೊಂಡು ತೊಗೋದು. ಈ ಥರ ಮಡಚಿ ಇದನ್ನು ಮತ್ತೊಂದು ಸಲ ಹಿಟ್ಟಿನ್ಯಾಗ ಅದು ಲಟ್ಟಿಸ್ಕೊತ ಹೋಗೋದ್ರಿ. ಇದನ್ನು ನಡಕ್ಕೆ ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದ್ರಿ ಚಪಾತಿ. ಹಂಗೆ ಲಟ್ಟಿಸೋದ್ರಿಂದ ದಂಡಿ ಎಲ್ಲ ದಿಪ್ಪಾಗಿ ಬಿಡ್ತೈತಿ, ನಡಕ್ಕೆಲ್ಲ ತೆಳ್ಳಗಾಗಿ ಚಪಾತಿ ಬೇಯೋ ಮುಂದೆ ಉಬ್ಬಂಗಿಲ್ಲ ಮತ್ತು ಚಪಾತಿ ಸಾಫ್ಟಾಗಿ ಮೃದುವಾಗಿ ಬರೋಂಗಿಲ್ಲ ರೀ ಅದು. ಈಗ ಲಟ್ಟಿಸ್ಕೊಂಡು ರೆಡಿ ಆಗೈತೆ ನೋಡ್ರಿ ಚಪಾತಿ. ಈಗ ಇದನ್ನು ತೆವೆ ಒಳಗೆ ಹಾಕೋನು. ಇದಕ್ಕೆ ನಾವು ಜಾಸ್ತಿ ಎಣ್ಣೆ ಹಚ್ಚಂಗಿಲ್ಲ ನೋಡ್ರಿ. ಅದರ ಸಲುವಾಗಿ ಈಗ ಬೇಯೋ ಮುಂದೆ ಎಣ್ಣೆ ಹಚ್ಕೊಂಡು ಇದನ್ನು ಬೇಯಿಸ್ಕೊತ ಹೋಗಬೇಕು. ಈಗ ನೋಡ್ರಿ ನಾನು ತಿರುಗಿ ಹಾಕಾಕತ್ತೀನಿ ಇದು ಚಪಾತಿ ನೋಡ್ರಿ. ಹಿಂಗೆ ಎಲ್ಲ ಚಪಾತಿ ಉಬ್ಬಿ ಬರ್ತಾವ. ಮ್ಯಾಗ ಎಣ್ಣೆ ಹಚ್ಕೊಂತ ಇದನ್ನು ಚೆಂದಾಗಿ ಒಂದು 2-3 ಸಲ ತಿರುಗಿ ಹಾಕ್ಕೊತ ಹೋಗ್ಬೇಕ್ರಿ. ಭಾಳ ಮೆತ್ತಗೆ ಬರ್ತಾವ. ಭಾಳ ಈಸಿ ಐತಿ ಚಪಾತಿ ಮಾಡೋದ್ರಿಂದ ಸಾಫ್ಟಾಗೆ. ಇದು ಈಗ ಕಲಿಯೋರ್ನು ಭಾಳ ಈಸಿಯಾಗಿ ಚಪಾತಿವನ್ನ ಮಾಡ್ಬೋದು. ಆ ಸ್ಟೇಜ್ ಐತಿ. 2 ವಿಧಾನದಾಗ ನಾನು ತೋರಿಸ್ಕೊಟ್ಟೀನಿ. ಇದೇ ಥರ ಮಾಡ್ಬೋದು ಚಪಾತಿ ಎಲ್ಲ. ವಿಡಿಯೋ ನೋಡಿದ್ದೆ ಎಲ್ಲರಿಗೂ ಧನ್ಯವಾದಗಳು.